ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಚೆನ್ನಾಗಿದ್ದೀನಿ. ನಾನಿವತ್ತು ಟೈಮು 11:30 ಆಗಿದೆ. 11:30ಲಿ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಏನಪ್ಪ ಇಷ್ಟೊತ್ತಲ್ಲಿ ಅಂತಂದರೆ, ಒಂದು ಫೋಟೋಶೂಟ್ಗೆ ನಾವು ಕೇರಳ ಹೋಗ್ತಾ ಇದ್ದೀನಿ. ಅದರಿಂದ ಇವಾಗ ನಾವು 1:30-2 ಗಂಟೆಗೆಲ್ಲ ಮನೆ ಬಿಡಬೇಕು. ಅದರಿಂದ ಮಲ್ಕೊಳ್ಳೋದು ಬೇಡ. ಇವತ್ತು ಪ್ಯಾಕಿಂಗ್ ಎಲ್ಲ ಮಾಡಿಕೊಂಡು 1:30 ಅಷ್ಟೊತ್ತಿಗೆ ನಾವು ಸ್ನಾನ ಎಲ್ಲ ಮಾಡಿಕೊಂಡು ರೆಡಿ ಆಗಬೇಕು. ಅದಕ್ಕೇ ನಾನು ನನ್ನ ಫ್ರೆಂಡು ಇಬ್ಬರೂ ಹೋಗ್ತಾಯಿದ್ದೀವಿ ಫೋಟೋಶೂಟ್ಗೆ. ಮದುವೆ ಹುಡುಗಿ ಬೇರೆಯವರು ಪಕ್ಕದೂರು, ಅವರು ಅಲ್ಲಿಂದ ಬರ್ತಾರೆ. ಅಲ್ಲಿಗೆ ಹೋಗಬೇಕು. ಅಲ್ಲಿ ಹೋದರೆ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಅದರಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಇಲ್ಲಿಂದ ನಾವು ಏನೇನು ಮಾಡ್ತೀವಿ, ಕೇರಳಗೆ ಹೆಂಗೆ ಹೋಗ್ತೀವಿ ಏನು ಅಂತೇಳ್ಬಿಟ್ಟು ಬ್ಲಾಗ್ ಕಂಟಿನ್ಯೂ ಆಗುತ್ತೆ. ನೋಡ್ತಾಯಿರಿ. ಟೈಮ್ ಇವಾಗ 11:30. ಇವಾಗ ಸ್ಟಾರ್ಟ್ ಮಾಡಿದ್ದೀನಿ ಬ್ಲಾಗ್ 11:30ಗೆ. ಓಕೆ ಗೈಸ್, ಬನ್ನಿ ನಿಮಗೂ ಕೇರಳ ತೋರಿಸ್ತೀನಿ. ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು, ಅಂದರೆ ಫೋಟೋಶೂಟ್ಗೆ ಫಸ್ಟ್ ಟೈಮ್ ಅಷ್ಟು ದೂರ ಹೋಗ್ತಾ ಇರೋದು. ಅಂದರೆ ಫಸ್ಟ್ ಟೈಮೇನೆ ಅಷ್ಟು ದೂರ ಕೇರಳ ಹೋಗಿಲ್ಲ ಯಾವತ್ತೂ. ಅದು ಹೆಂಗಿದೆ ಅಂತಲೂ ಗೊತ್ತಿಲ್ಲ. ನೋಡೋಣ. ಒಂದು ಸ್ವಲ್ಪ ಗೂಗಲೆಲ್ಲ ಸರ್ಚ್ ಮಾಡಿದೆ. ಅಂದರೆ ನೇಚರ್ ಎಲ್ಲ ತುಂಬ ಚೆನ್ನಾಗಿದೆ. ಅಲ್ಲಿ ಒಂದು ಸತಿ ಹೋಗೋಣ. ನಮಗೂ ಆಸೆ ಇದೆ ಫೋಟೋಶೂಟ್ ಎಲ್ಲ ಮಾಡ್ಕೋಬೇಕು ಅಂತ. ನೋಡೋಣ, ಮದುವೆ ಹುಡುಗ ಫೋಟೋಶೂಟ್ ಆಗುತ್ತಾ, ನಮ್ಮ ಫೋಟೋಶೂಟ್ ಆಗುತ್ತಾ ಅಂತ ನೋಡೋಣ. ಓಕೆ, ಹಾಯ್ ಗಾಯ್ಸ್, ನಾನಿವಾಗ ರೆಡಿಯಾಗಿದ್ದೀನಿ. 1:30 ಆಗಿದೆ ಟೈಮು, ಅದಕ್ಕೆ ರೆಡಿಯಾಗಿದ್ದೀನಿ. ನನ್ನ ಔಟ್ಫಿಟ್ ಹೆಂಗಿದೆ ಅಂತ ಹೇಳ್ಬಿಡಿ. ಗೈಸ್, ಹೆಂಗೆ ಕಾಣಿಸ್ತಾ ಇದ್ದೀನಿ ನೋಡೋಣ. ಅಲ್ಲಿ ಇನ್ನೂ ಫೋಟೋಶೂಟ್ ಮಾಡೋಣ. ನಾನು ಸಿಂಪಲಾಗಿ ಒಂದು ಜೀನ್ಸ್ ಹಾಕ್ಕೊಂಡಿದ್ದೀನಿ, ಮತ್ತು ಇದು ಶರ್ಟು ಹಿಂಗೆ ಬನಿಯನ್ಗೆ ಈ ಥರ ಹಾಕ್ಕೊಂಡಿದ್ದೀನಿ. ಫ್ಯಾಷನಾಗಿ ಚೆನ್ನಾಗಿರುತ್ತೆ ಅಂತ ಫಸ್ಟ್ ಟೈಮ್ ಈ ಥರ ಟ್ರೈ ಮಾಡಿದ್ದೀನಿ. ಹೆಂಗಿದೆ? ಇಷ್ಟೇ, ರೆಡಿ. ಮೇಕಪ್ ಕಿಟ್ಕಿಂದು మా మామ త్రన్సుడి నువ్వు మీ మామ జೊತೆ ರೇಸ್ಕೊಂಟಾನೆ. ಗೈಸ್ ನೋಡಿ, 1:30ಲಿ ಎಬ್ಬರಿಸ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ ನನ್ನ ಜೊತೆ. ಬೇರೆ ಊರಿಗೆ ಹೋಗ್ಬೇಕು ನಾವು. ಒಬ್ಬರೇ ಹೋಗೋಕ್ಕೆ ಭಯ ಆಗುತ್ತೆ. ಅದಕ್ಕೆ ಗೈಸ್ ನಾವು ಇಲ್ಲಿಂದ ಡೈರೆಕ್ಟ್ ಹುಡುಗಿ ಮನೆಗೆ ಹೋದ್ವಿ. ಏನಂದರೆ ಫೋಟೋಶೂಟ್ಗೆ ಬೆಳಗ್ಗೆ ಹಂಗೆ ಫೋಟೋಶೂಟ್ ಮಾಡ್ತಾರೆ. ಇಲ್ಲಿಂದ ಮನೆಯಿಂದನೇ ರೆಡಿ ಆಗಬೇಕು ಅಂತ ಹೇಳಿದರು. ಅಲ್ಲಿಗೆ ಹೋಗಿ ಬೇಗ ರೆಡಿ ಮಾಡಿಬಿಟ್ಟಿದ್ವಿ. ಟೈಮ್ ಇರಲಿಲ್ಲ ಗೈಸ್. ಅಲ್ಲಿ ಏನು ನಾನು ವೀಡಿಯೋಸ್ ಎಲ್ಲ ಮಾಡ್ಕೊಂಡಿಲ್ಲ. ಮತ್ತು ಅಲ್ಲಿಗೆ ಹೋಗ್ಬಿಟ್ಟು ರೆಡಿ ಆಗಿಬಿಟ್ಟು ಅವರೊಂದು ಅಡ್ರೆಸ್ ಹೇಳಿದರು ಹುಡುಗ ಅವರು. ಅಲ್ಲಿಗೆ ಹೋಗಿದ್ದೀವಿ. ಅಲ್ಲಿ ಹೋಗಿ ವೆಯ್ಟ್ ಮಾಡ್ತಾ ಇದ್ದೀವಿ ಹುಡುಗ ಅವ್ರಿಗೆ. ಮತ್ತು ಅವ್ರು ಬಂದು ಅಲ್ಲಿ ನಮ್ಮನ್ನು ಪಿಕಪ್ ಮಾಡಿಕೊಂಡ್ರು. ಮತ್ತು ಇವಾಗ ಅವ್ರ ಜೊತೆ ಬೇರೆ ಕಡೆಗೆ ಹೋಗ್ತಾ ಇದ್ದೀವಿ. ಬೇರೆ ಕಡೆ ಅಂದರೆ ಇವಾಗ ಏನು ಫೋಟೋಶೂಟ್ಗೆ ಏನಿದೆ ನಾವು ಅವ್ರ ಜೊತೆನೇ ಹೋಗ್ತಾ ಇರೋದು. ಅಲ್ಲಿ ನಾವು ಏನಿಲ್ಲ ಅಂದರೂ 4 ಗಂಟೆ ಆಗಿತ್ತು. 4 ಗಂಟೆಗೆ ಬಿಟ್ವಿ. ಮತ್ತು ಇದು ಬಂದು ಒಂದು ಪ್ಲೇಸು, ಇದು ನನಗೆ ಸರಿಯಾಗಿ ಗೊತ್ತಿಲ್ಲ ಇದ್ರ ಹೆಸರೆಲ್ಲನೂ. ಅಲ್ಲಿ ಟಿಫನ್ ಮಾಡೋಣ ಅಂತ ಇಳಿಸಿದ್ರು. ಅಲ್ಲಿ ಟಿಫನ್ ಮಾಡಿಕೊಂಡು ಮತ್ತೆ ಮುಂದೆ ಹೋದ್ವಿ. ಫೋಟೋಶೂಟು ಬಂದು ಕೂರ್ಗಲ್ಲಿ ಇದು ಟೀ ಎಸ್ಟೇಟ್ ಇದೆ ಅಲ್ವಾ, ಅಲ್ಲೇ ಫೋಟೋಶೂಟ್ ಸ್ಟಾರ್ಟ್ ಮಾಡಿದ್ದು. ಇಲ್ಲೊಂದು ಸ್ವಲ್ಪ ಟಚ್ ಅಪ್ ಮಾಡಿಕೊಂಡು ಫೋಟೋಶೂಟು ಕಂಟಿನ್ಯೂ ಆಯಿತು. ಗೈಸ್ ಎಲ್ಲ ಫೋಟೋಶೂಟಿಗೆ ಹೋಗ್ತಾ ಇದ್ದಾರೆ ನೋಡಿ. ಏನೇನಿದೆ ಎಕ್ವಿಪ್ಮೆಂಟ್ಸ್ ಆಯ್ತು, ಪ್ರಾಡಕ್ಟ್ಸ್ ಎಲ್ಲ ತೊಗೊಂಡು ಹೋಗ್ತಿದ್ದಾರೆ. ನಾನು ಇಲ್ಲೇ ಕಾರ್ ಹತ್ರ ಇದ್ದೀನಿ. ಇವಾಗ ಟಚ್ ಅಪ್ ಕೊಟ್ಟಿದೆ, ಅದಕ್ಕೆ ಮೇಕಪ್ ಕಿಟ್ ಎಲ್ಲ ಎತ್ತಿಕ್ತಾ ಇದ್ದೀನಿ. ಮತ್ತು ನಾನು ಹೋಗ್ತೀನಿ. ನೋಡಿ, ಇದು ಟೀ ತೋಟ ಅಂತೆ. ಎಷ್ಟು ಚೆನ್ನಾಗಿದೆ ಟೀ ಎಸ್ಟೇಟ್. ಎಷ್ಟು ಬಿಸಿಲಿದೆ ಗೊತ್ತಾ? ಬಿಸಿಲು ಎಳಿತಾ ಇದೆ ನೋಡಿ. ಫೋಟೋಶೂಟ್ ಮಾಡ್ತಾಯಿದ್ರು ಹುಡುಗಿದು. ಅವರು ನಾವು ಇದ್ದಿದ್ದಕ್ಕೆ ನಾಚಿಕೆ ಪಡ್ತಾಯಿದ್ರು. ಅದಕ್ಕೆ ಒಂದು ಸ್ವಲ್ಪ ನಾವು ಹೊರಗಡೆ ಓಡಾಡ್ಕೊಬರೋಣ, ಅವರು ಪ್ರೈವೇಸಿ ಇರಲಿ ಅಂತ ಹೇಳ್ಬಿಟ್ಟು ಬಂದಿದ್ದೀವಿ. ಇದೆಲ್ಲ ಫುಲ್ ಕಾಫಿ ತೋಟ.
ಓಕೆ ಗೈಸ್, ಅಲ್ಲಿ ಸ್ವಲ್ಪ ವೀಡಿಯೋಸು ಫೋಟೋಸ್ ಎಲ್ಲ ಮಾಡಿಕೊಂಡು ನಾವು ಒಂದು ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಅವ್ರ ಪಾಡಿಗೆ ಅವ್ರಿಗೆ ಶೂಟ್ ಮಾಡೋಕ್ಕೆ ಬಿಟ್ಬಿಟ್ಟು ನಾವು ಡಿಸ್ಟರ್ಬ್ ಮಾಡ್ದಿರಾ ಬೇರೆ ಕಡೆ ಹೋಗಿ ಸ್ವಲ್ಪ ನಾವು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ಮತ್ತು ಬರಬೇಕಾದ್ರೆ ಅಲ್ಲಿ ನೋಡಿ ಅವರು ಶೂಟ್ ಮುಗೀತು ಬನ್ನಿ ಅಂತ ಕಾಲ್ ಮಾಡಿದ್ರು. ಸರಿ ಅಂತ ಹೇಳ್ಬಿಟ್ಟು ರಿಟರ್ನ್ ಬರ್ತಾ ಇದ್ದೀವಿ. ಎಷ್ಟು ಸಕ್ಕತ್ತಾಗಿದೆ ಅಂತಂದರೆ ನಿಜ ನನಗೆ ತುಂಬ ಖುಷಿ ಆಗ್ತಾಯಿತ್ತು. ಅಲ್ಲಿರೋ ಪ್ಲೇಸ್ ಬಿಟ್ಟು ಬರೋಕ್ಕೆ ಮನಸ್ಸಾಗ್ತಿರ್ಲಿಲ್ಲ ಅಷ್ಟೇ. ಅಂದರೆ ಏನು ಅಪರೂಪಕ್ಕೆ ನೋಡಿದ್ದೀವಲ್ವ, ಯಾವತ್ತೂ ನೋಡಿಬಿಟ್ಟು ಹೆಂಗೆ ಅನಿಸ್ತಾ ಇತ್ತಂದರೆ ನನಗಂತೂ ಅಲ್ಲೇ ಇದ್ಬಿಡೋಣ ಅನಿಸ್ತಾ ಇತ್ತು. ನೋಡಿ ಎಷ್ಟೋ ಬೆಟ್ಟ ಗುಡ್ಡ ಎಲ್ಲ ಇದ್ರೂ ಬರೀ ಅದರಲ್ಲೇನೇ ತೋಟ ಮಾಡಿದ್ದಾರೆ. ಎಷ್ಟು ಚೆನ್ನಾಗಿದೆ ಅಂತಂದರೆ ಹೇಳೋಕ್ಕಾಗ್ತಿಲ್ಲ, ಅಷ್ಟು ಸಖತ್ತಾಗಿದೆ. ನನಗಂತೂ ಸಖತ್ ಖುಷಿ ಆಯಿತು ಗೈಸಲ್ಲಿ. ಮತ್ತು ನಾವು ಅದು ಟೈಮ್ ಬೇರೆ ಆಗಿಬಿಟ್ಟಿತ್ತು, ಊಟ ಬೇರೆ ಮಾಡಿರಲಿಲ್ಲ. ಸರಿ ಅಂತೇಳ್ಬಿಟ್ಟು ಅಲ್ಲೇ ಕೂರ್ಗ್ ಗೇಟ್, ಈ ಗೇಟಿಂದ ಘಾಟ್ ಸೆಕ್ಷನ್ ಬರುತ್ತೆ, ಮುಂದೆ ಹೋದರೆ ನಮಗೆ ಕೇರಳ ಸಿಗುತ್ತೆ. ಅದಕ್ಕೆ ಇಲ್ಲೇನೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತಂದ್ಬಿಟ್ಟು ಇಲ್ಲಿಗೆ ಬಂದ್ವಿ. ಇದು ಬಂದು ಕ್ಯಾಮ್ರಾಮನ್ ಇರ್ತಾರಲ್ಲ, ಅವರು ಯಾವಾಗಲೂ ಇಲ್ಲೇ ಬರೋದಂತೆ ಊಟಕ್ಕೆ ಕರ್ಕೊಂಡು ಹೋದರು. ಆದರೆ ನಿಜ ಹೇಳ್ತೀನಿ ನೋಡಿ, ನನಗೆ ಅಲ್ಲಿ ಊಟನೇ ಇಷ್ಟ ಆಗಿಲ್ಲ. ನನಗೆ ಅಂತಲೇ ಅಲ್ಲ, ಅಲ್ಲಿ ಬಂದಿದ್ರಲ್ಲ ಫ್ಯಾಮಿಲಿ, ಅವ್ರಿಗೂ ಅಷ್ಟೇ ಆ ಊಟನೇ ಇಷ್ಟ ಆಗಿಲ್ಲ. ನಾನು ಫುಲ್ಲು ಕಾರಲ್ಲಿ ಟಯರ್ಡ್ ಆಗಿಬಿಟ್ಟಿದ್ದೆ. ನನಗೆ ಹೊರ್ಗಡೆ ಬಂದಿದ ತಕ್ಷಣ ಫುಲ್ ಈ ಥರ ಜೋಶಲ್ಲಿ ಇರ್ತೀನಿ, ಕಾರ್ ಒಳಗಡೆ ಕುತ್ಕೊಂಡಿದ್ದ ತಕ್ಷಣ ಫುಲ್ ಟಯರ್ಡ್ ಆಗಿಬಿಡ್ತೀನಿ. ಇದು ನೋಡಿ ಹೂವು ಏನು ಸಖತ್ತಾಗಿದೆ, ಕಲ್ಲರು ನಂಗೆ ತುಂಬ ಇಷ್ಟ ಆಯಿತು ಇದು ಕಲ್ಲರು. ಅದಕ್ಕೆ ಇದನ್ನು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಒಂಥರ ಡಿಫ್ರೆಂಟಾಗಿದೆ ಈ ಕಲ್ಲರು, ನೋಡೋಕ್ಕೆ ರಿಯಲಾಗಿ ನೋಡೋಕ್ಕೆ ಸಖತ್ತಾಗಿ ಕಾಣಿಸ್ತಾ ಇತ್ತು. ನೋಡಿ ಇದೆ ಹೋಟೆಲು, ಎಲ್ಲ ಕಾಸ್ಟ್ಲಿ ಇದೆ ಗೈಸ್, ಊಟ ಎಲ್ಲ ಕಾಸ್ಟ್ಲಿನೇ ಇದೆ. ನಾವು ಇನ್ನೇನು ತೊಗೊಂಡಿಲ್ಲ ಇಲ್ಲಿ, ಯಾವ ಥರ ಇರುತ್ತೋ ಅಂತ ಹೇಳ್ಬಿಟ್ಟು ನಾವು ಅಲ್ಲಿ ಏನು ತೊಗೊಂಡಿಲ್ಲ, ಜಸ್ಟ್ ಒಂದು ಊಟ ತೊಗೊಂಡ್ವಿ. ನಮ್ಮ ಕಡೆ ಎಲ್ಲ ಊಟ ಅಂದರೆ ಫುಲ್ ಮೀನ್ಸು ಒಂದು ತಟ್ಟೆಲೇನೆ ಎಲ್ಲ ನೀಟಾಗಿ ಹಾಕ್ಕೊಟ್ಬಿಟ್ಟಿರ್ತಾರೆ. ಇವರು ಸಪ್ರೇಟಾಗಿ ಪಲ್ಯಗಳು ಮತ್ತು ಹಪ್ಳ ಇಷ್ಟೇ ನೋಡಿ, ಇಷ್ಟೊಂದು ಕೊಟ್ಟರು. ಮತ್ತು ಅನ್ನ ರಸಮ್ ಕೊಟ್ಟರು, ಮಜ್ಜಿಗೆ, ಇದು ಮೊಸರು ಮತ್ತು ಪಾಯಸ ಅಂತಾರಲ್ಲ ಅದು ಕೊಟ್ಟಿದ್ರು. ನಿಜ ಸಾಂಬಾರು ಥರ ಇರಲಿಲ್ಲ. ಅನ್ನನೂ ಮೊಸರು ಹಾಕ್ಕೊಂಡೇ ತಿಂದೆ ನಾನು. ಸಾಂಬಾರು ನಂಗೆ ಅಷ್ಟೊಂದು ಇಷ್ಟ ಆಗಿಲ್ಲ. ಸ್ಟಾರ್ಟಿಂಗಲ್ಲಿ ಮಾತ್ರ ಸ್ವಲ್ಪ ಹಾಕ್ಕೊಂಡಿದ್ದು. ಮತ್ತು ಬೇರೆ ಎಲ್ಲ ಬುಕ್ ಮಾಡಿದ್ರಲ್ಲ, ಅದು ಅಷ್ಟೇ ಏನು ಐಟಮು ಚೆನ್ನಾಗಿರಲಿಲ್ಲಂತೆ. ಸುಮ್ಮನೆ ನನಗೆ ವೇಸ್ಟ್ ಅಂತ ಅನ್ನಿಸ್ತು. ನಾವು ಅಲ್ಲಿ ಏನು ತಿಂದಿಲ್ಲ, ಪಲ್ಯಗಳು ಅಷ್ಟೇ. ಮತ್ತು ಹಂಗೆ ಇಲ್ಲಿ ಸ್ವಲ್ಪ ಶಾಪಿಂಗ್ ಮಾಡ್ಕೊಳ್ಳೋಣ, ಇಲ್ಲಿಂದ ಏನಾದರೂ ತೊಗೊಂಡು ಹೋಗೋಣ ಗುರ್ತು ಅಂದ್ಕೊಂಡು ನೋಡಿದ್ವಿ. ಆ ಮಸಾಜರ್ದು ಅದು ಚೆನ್ನಾಗಿದ್ವು, ಅದನ್ನು ತೊಗೊಂಡ್ವಿ ನಾವು. ಅದೊಂಥರ ಎಲ್ಲಾದರೂ ಪೇನ್ ಅಂತ ಅನಿಸ್ದಾಗ ಅದನ್ನು ಮಸಾಜ್ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ ಅಂತ. ಮತ್ತು ಸುಮ್ಮನೆ ಹಂಗೆ ನೋಡಿದೆ, ಬೇರೆ ಏನೂ ತೊಗೊಂಡಿಲ್ಲ ಅಲ್ಲಿ. ಅದು ಬಿಟ್ಟರೆ ಬೇರೆ ಇನ್ನೇನು ತೊಗೊಂಡಿಲ್ಲ ನಾವು. ಮತ್ತು ಅಲ್ಲಿಂದ ಇನ್ನು ಟೈಮ್ ಆಗುತ್ತೆ ಬನ್ನಿ ಅಂತೇಳ್ಬಿಟ್ಟು ಹೋಗ್ತಾ ಇದ್ದೀವಿ. ಇದು ದಾರಿಯಲ್ಲಿ ಹಂಗೆ, ಅದು ಒಂಟೆ ಅಲ್ಲ, ರಿಯಲ್ ಒಂಟೆ ಅಲ್ಲ, ಸುಮ್ಮನೆ ಬೊಂಬೆ ಚೆನ್ನಾಗಿತ್ತು ನೋಡಿ. ಇವಾಗ ಘಾಟ್ ಸೆಕ್ಷನ್, ಇದು ಘಾಟ್ ಸೆಕ್ಷನಲ್ಲಿ ಅಲ್ಲಿ ಬಿಟ್ಟು ನಾವು ಏನಿಲ್ಲ ಅಂತಂದ್ರು 12 ಗಂಟೆಲೇನೋ ಅಲ್ಲಿ ಬಿಟ್ಟಿದ್ದು. ಇಲ್ಲಿ ಕರೆಕ್ಟಾಗಿ ಕೇರಳ, ಇವಾಗ ನಾವು ಆಲ್ರೆಡಿ ಕೇರಳ ಹತ್ರ ತಲುಪಿದ್ದೀವಿ. ಕೇರಳ ಹತ್ರ ಬರೋಕ್ಕೆ ನಮಗೆ ಏನಿಲ್ಲ ಅಂದರೂ ಅದು ಬಿಟ್ಟು ಏನು ನಮ್ಮ ರೂಮ್ ಇದೆ ಅಲ್ವಾ, ರೂಮಿಗೆ ಬರೋಕ್ಕೆ 4 ಗಂಟೆ ಆಗಿಬಿಟ್ಟಿತ್ತು. ಅಷ್ಟೊತ್ತು ಆಯಿತು ಅಲ್ಲಿಂದ ಅಷ್ಟು ಟ್ರಾವೆಲ್ಲು. ನನಗಂತೂ ಅದು ಆದರೆ ತಿಂದಿದ್ನಲ್ವ ಊಟನ ಮಾತ್ರ ಇಟ್ಕೊಳಕ್ಕಾಗಲಿಲ್ಲ ಗೈಸ್ ನನ್ನ ಕೈಯಲ್ಲಿ. ಬಂದ್ಬಿಡ್ತು ಆಚೆ, ಹೋಗ್ಬಿಟ್ಟು ಬಿಸಾಕ್ಬಿಟ್ಟೆ, ಬಂದುಬಿಟ್ಟೆ. ಏನೋ ಗೊತ್ತಿಲ್ಲ. ಅದಕ್ಕೆ ನಾನು ಅರ್ಧ ಟ್ರಾವೆಲ್ ಮಾಡಬೇಕಾದ್ರೆ ಜ್ಯೂಸು ಆ ಥರ ಏನಾದ್ರೂ ತೊಗೊಳ್ತೀನಿ, ಊಟ ಮಾಡಲ್ಲ. ಆದರೆ ಫ್ಯಾಮಿಲಿ ಅವ್ರು ಬಂದಿದ್ರಲ್ಲ, ಅವರೆಲ್ಲನೂ ತಿನ್ಕೊಳ್ಳಿ ಹೊಟ್ಟೆ ಮತ್ತು ಸುಸ್ತಾಗ್ಬಿಡ್ತೀರಾ ಅಂತೇಳ್ಬಿಟ್ಟು ಇದು ಮಾಡಿದ್ರು. ನೋಡಿ ಇದೇ ನಾವು ಇದ್ದಿದ್ದು ರೂಮು. ಚೆನ್ನಾಗಿತ್ತು ಇದು ಒಂಥರ. ಇಲ್ಲೆಲ್ಲ ನನಗೆ ಹೇಳಿದ್ನಲ್ವ, ನನಗೆ ಪ್ಲ್ಯಾಂಟ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ ಅಂತ. ಈ ಪ್ಲ್ಯಾಂಟ್ಸ್ ಎಲ್ಲ ಇತ್ತು, ಸಕ್ಕತ್ತಾಗಿತ್ತು. ನಾನು ಹೋಗಿದ ತಕ್ಷಣ ಫಸ್ಟ್ ಅದನ್ನೇ ವೀಡಿಯೋ ಮಾಡ್ಕೊಂಡಿದ್ದು. ನೋಡಿ ಅಲ್ಲಿ ರೂಮಲ್ಲಿ ಸ್ಟೇ ಇರೋರು ಬೇಜಾರಾದರೆ ಬಂದಲ್ಲಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ಬೋದು, ಆ ಥರ ಇದೆ. ಇವಾಗ ಆಲ್ರೆಡಿ ನಾವು ಕೇರಳಗೆ ಬಂದಿದ್ದೀವಿ. ಕೇರಳ ಬಂದು ಒಂದು ಶೂಟ್ಗೆ ರೆಡಿ ಮಾಡಿ ಹುಡುಗಿನ ಕಳಿಸಿದ್ದು ಆಯಿತು. ಹುಡುಗನಿಗೆ ಮತ್ತು ಹುಡುಗಿಗೆ ಇಬ್ಬರಿಗೂ ರೆಡಿ ಮಾಡಿದ್ವಿ. ಅವರಿಬ್ಬರನ್ನೂ ಕಳಿಸ್ಬಿಟ್ಟು ಇವಾಗ ನಾವು ರೆಡಿ ಆಗಿಬಿಟ್ಟು ನಮ್ಮನ್ನು ಕರ್ಕೊಂಡು ಹೋಗೋಕ್ಕೆ ಯಾರಾದರೂ ಒಬ್ರು ಬರಬೇಕು, ವೆಯ್ಟ್ ಮಾಡ್ತಾ ಇದ್ದೀವಿ. ನೋಡೋಣ. ಇವಾಗ ಒಂದು ಕಲ್ಯಾಣಿ ಹತ್ರ ಒಂದು ಫೋಟೋ ಶೂಟ್ ಅಂತೆ, ಅದು ಶೂಟ್ ಆದಮೇಲೆ ಮತ್ತೆ ಬೀಚ್ ಹತ್ರ ಒಂದಿದೆ ಶೂಟ್ ಅಂತ ಹೇಳಿದ್ದಾರೆ. ಅದಕ್ಕೆ ಬೀಚ್ ಹತ್ರ ಯಾವ ಥರ ಬೇಕೋ ಆ ಥರ ರೆಡಿ ಆಗಿದ್ದೀನಿ. ಇದು ದೇವನಹಳ್ಳಿಯಲ್ಲಿ ಪ್ರೇಮ್ ಗಾರ್ಮೆಂಟ್ಸಲ್ಲಿ ಮೊನ್ನೆ ರೀಸೆಂಟಾಗಿ ತೊಗೊಂಡಿದ್ದು, ಸಖತ್ತಾಗಿದೆ ಡ್ರೆಸ್ ಅನ್ನೋದಕ್ಕಿಂತ ಇದು ಗೌನ್ ಥರ ಶಾರ್ಟ್ ಆ್ಯಂಕಲ್ ಲೆಂತ್ ಅಲ್ಲಿವರೆಗೂ ಇದೆ. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ.
ಓಕೆ ಗೈಸ್, ಅಲ್ಲೋಗಿ ವೀಡಿಯೋಸ್ ಮಾಡೋಣ. ಬೆಳಿಗ್ಗೆ ಏನು ಗೊತ್ತಾ, ವೀಡಿಯೋಸ್ ಮಾಡೋಣ ಅಂತ ಹೇಳ್ಬಿಟ್ಟು ವೀಡಿಯೋಸೇ ಮಾಡೋಕ್ಕಾಗಲಿಲ್ಲ, ಬರೀ ವಾಮಿಟ್ ಮಾಡಿದ್ದಾಯಿತು. ಅದಕ್ಕೆ ಇವಾಗ ಸ್ವಲ್ಪ ಸ್ಟಡಿ ಆಗಿದ್ದೀನಿ, ಹೋಗಿ ವೀಡಿಯೋಸ್ ಮಾಡೋಣ ಅಂತ. ನೋಡೋಣ, ಹೆಂಗೂ ಕೇರಳ ಬಂದು ತಲುಪಿದ್ವಿ. ಟ್ರಾವೆಲಿಂಗು ಇನ್ನೇನು ಅಷ್ಟು ಇರಲ್ಲ ಅನಿಸುತ್ತೆ, ಇಲ್ಲಿಂದ ಹತ್ರನೇ ಇರುತ್ತೆ ಶೂಟ್ ಎಲ್ಲನೂ. ಅದರಿಂದ ಹೋಗಿ ಅಲ್ಲಿ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ನಿಮಗೂ ಕೇರಳ ಹೆಂಗಿದೆ ಅಂತ ತೋರಿಸ್ತೀನಿ. ಇದು ನಮಗೆ ಒಂದು ರೂಮ್ ಕೊಟ್ಟಿದ್ದಾರೆ ನಮಗೆ ಇರೋಕ್ಕೆ. ನಾನು ನನ್ನ ಫ್ರೆಂಡ್ ಇಬ್ಬರು ಇದ್ದೀವಿ ಇದೇ ರೂಮಲ್ಲೇ. ಬ್ರೈಡು ಇದು ನಮ್ಮ ಜೊತೆನೇ ಇರ್ತಾಳೆ. ಬ್ರೈಡು ನನ್ನ ಸಿಸ್ಟರೇ ಅವಳು, ಅದಕ್ಕೆ ನನ್ನ ಜೊತೆನೇ ಇರ್ತಾಳೆ. ಇವಾಗ ನಾವು ರೆಡಿ ಆಗಿದ್ದೀವಿ, ಅಲ್ಲಿಗೆ ಹೋಗ್ಬಿಟ್ಟು ಬ್ಲಾಗ್. ಹೇ ಗಾಯ್ಸ್, ನೋಡಿ ನಾನು ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದೀನಿ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ದೀನಲ್ವಾ? ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಖುಷಿ ಆಗುತ್ತೆ ಗೈಸ್, ನಾನು ರೆಡಿ ಆದಾಗ ನಾನು ತುಂಬ ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಂದರೆ ನನಗೆ ಖುಷಿ ಆಗುತ್ತೆ. ಓಕೆ, ಸಿಂಪಲಾಗೆ ರೆಡಿಯಾಗಿದ್ದೀನಿ. ನೋಡಿದ್ರೆ ನಮ್ಮನ್ನೇ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಗೈಸ್. ಇವಾಗ ಅವರು ಬೀಚ್ ಹತ್ರ, ನಾವಿಬ್ಬರೇ ಇರೋದಿಲ್ಲಿ. ಹೆಂಗೂ ರೆಡಿಯಾಗಿದ್ವಲ್ಲ, ಈ ಗಿಡಗಳ ಹತ್ರ ಆದರೂ ನಿಂತ್ಕೊಂಡು ಒಂದು ಫೋಟೋಸ್ ತೊಗೊಳ್ಳೋಣ ಅಂತ ಬಂದಿದ್ದೀವಿ. ಚೆನ್ನಾಗಿದೆ, ಇಷ್ಟು ಚೆನ್ನಾಗಿ ರೆಡಿಯಾಗಿಬಿಟ್ಟು ಬೀಚ್ ಹತ್ರ ಹೋಗ್ಬಿಟ್ಟು ಫೋಟೋಸ್ ಇಡ್ಸ್ಕೊಳ್ಳೋಣ ಅಂತ ಅಂದ್ಕೊಂಡ್ವಿ. ನೋಡಿದ್ರೆ ನಮ್ಮನ್ನು ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಆದರೂ ನಾವು ಫೋಟೋಸ್ ತಗೊಳಕ್ಕೆ ಬಿಡಲ್ಲ. ಇಲ್ಲೇ ತುಂಬ ಚೆನ್ನಾಗಿದೆ ನೋಡಿ, ಇಲ್ಲೆಲ್ಲ ಗಿಡ ಹಾಕಿದಾರಲ್ವ, ಸಖತ್ತಾಗಿ ಕಾಣಿಸ್ತಿದೆ ಇಲ್ಲೆಲ್ಲ. ಅದಕ್ಕೆ ಇಲ್ಲೇ ಬಂದೆ, ಒಂದೆರಡು ವೀಡಿಯೋಸು ಫೋಟೋಸು ತೆಕ್ಕೊಂಡು ಇಲ್ಲೇ ಬ್ಲಾಗ್ ಮಾಡ್ತಾಯಿದ್ದೀನಿ. ಹೆಂಗೆ ಕಾಣಿಸ್ತಿದ್ದೀನಿ ಗೈಸ್, ಕಾಮೆಂಟ್ ಮಾಡಿ. ನನ್ನ ಔಟ್ಫಿಟ್ ಹೆಂಗಿದೆ? ಲಾಟ್ಸ್ ಆಫ್ ಲವ್. ಗೈಸ್, ಬೀಚ್ ಹತ್ರ ನಮ್ಮನ್ನು ಬಿಟ್ಬಿಟ್ಟು ಹೊರಟೋಗಿದ್ರಲ್ವ, ಅದಕ್ಕೆ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಏನಂದರೆ ಇಲ್ಲಿ ಪ್ರಾಬ್ಲಮ್ಮು, ಅವ್ರ ಭಾಷೆ ನಮಗೆ ಬರೋಲ್ಲ, ನಮ್ಮ ಭಾಷೆ ಅವ್ರಿಗೆ ಬರೋಲ್ಲ. ನಾವು ಕನ್ನಡದವರು, ಕನ್ನಡ ಮಾತಾಡ್ತೀವಿ. ಅವರು ಕೇರಳದವರು, ಅವ್ರ ಭಾಷೆ ಮಾತಾಡ್ತಾರೆ. ಆದ್ರೂ ಏನು ಹತ್ರನೇ ಅಂತೆ. ಇಲ್ಲಿ ನಮ್ಮ ಅಕ್ಕ ಒಬ್ರು ಇದ್ದಾರೆ, ಅವರು ಒಂದು ಸ್ವಲ್ಪ ಮ್ಯಾನೇಜ್ ಮಾಡ್ತಾರೆ ಆ ಭಾಷೆನ. ಹೆಂಗೋ ಮ್ಯಾನೇಜ್ ಮಾಡಿಬಿಟ್ರು. ಕೇಳಿದ್ರು ಅವ್ರ ಹತ್ರ ಅಡ್ರೆಸ್ಸು, ಅವರು ಹೇಳಿದ್ರು ಹಿಂಗೆ ಸ್ಟ್ರೈಟ್ ಹೋಗ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋದರೆ ನಡ್ಕೊಂಡೇ ಹೋಗ್ಬೋದು, ಆರಾಮಾಗಿ ಹೋಗಿ ಅಂತಂದರು. ಅದಕ್ಕೆ ವಾಕಿಂಗ್ ಮಾಡ್ಕೊಂಡು ಹೋಗ್ತಿದ್ದೀವಿ. ಸ್ವಲ್ಪ ಸಣ್ಣ ಆದರೂ ಆಗ್ತೀನಿ ಗೈಸ್. ಅದಕ್ಕೆ ಕೇರಳ ಬಂದು ನಡ್ಕೊಂಡು ಹೋದೆ, ಸ್ವಲ್ಪ ಸಣ್ಣ ಅದೇ ಅನ್ನೋ ಹೆಸರು ಬರುತ್ತೆ. ಅದರಿಂದ ನಡ್ಕೊಂಡು ಹೋಗ್ತೀನಿ. ಚೆನ್ನಾಗಿದೆ ಈವ್ನಿಂಗು ಟೈಮು, ವಾಕಿಂಗು ಸಖತ್ತಾಗಿದೆ. ರೋಡಲ್ಲೆಲ್ಲ ನಮ್ಮನ್ನೇ ನೋಡ್ತವ್ರೆ. ಸರಿ ಗೈಸ್, ಫೋನ್ ಎತ್ತಿಕ್ತೀನಿ, ಆಮೇಲೆ ಮಾತಾಡ್ತೀನಿ. ಬೀಚ್ ಹತ್ರ ನಡ್ಕೊಂಡು ಹೋಗ್ತಿದ್ವಲ್ಲ, ಹಂಗೆ ಅಲ್ಲಿ ಒಂದು ಟೆಂಪಲ್ ಕಾಣಿಸ್ತು. ಸರಿ, ಹೋಗ್ಬಿಟ್ಟು ಟೆಂಪಲ್ಗೆ ನಮಸ್ಕಾರ ಮಾಡ್ಕೊಂಬರೋಣ. ಇಲ್ಲಿ ಕೇರಳಕ್ಕೆ ಬಂದಮೇಲೆ ಫಸ್ಟ್ ಟೈಮ್ ನಾವೊಂದು ದೇವಸ್ಥಾನ ನೋಡಿರೋದು. ಅದಕ್ಕೆ ದೇವ್ರು ಯಾವುದೇ ಆಗಲಿ ಹೋಗ್ಬಿಟ್ಟು ನಮಸ್ಕಾರ ಮಾಡ್ಕೊಂಡು ಬರೋಣ ಅಂತ ಹೋದ್ವಿ. ನಮ್ಗೆ ನಿಜ ಅಲ್ಲಿ ಯಾವ ದೇವ್ರಿದ್ರು ಅಂತಲೂ ಗೊತ್ತಿರಲಿಲ್ಲ. ಅಲ್ಲೆಲ್ಲ ಮಲಯಾಳಮಲ್ಲೇ ಬರೆದಿದ್ರು, ನಮ್ಗೆ ಅದು ಓದೋಕ್ಕೂ ಬರಲ್ವಲ್ಲ, ನಾವು ಓದಲೂ ಇಲ್ಲ. ಯಾವುದೋ ಒಂದು ದೇವರು ಕಾಪಾಡಪ್ಪ ಅಂತ ನಮಸ್ಕಾರ ಮಾಡ್ಕೊಂಡು ಮುಂದೆ ಹೋದ್ವಿ. ಒಂದೊಂದು ಮನೆಯೂ ಡಿಫ್ರೆಂಟಾಗಿದೆ. ನಾವು ಬೆಂಗಳೂರಲ್ಲಿ ನೋಡೋ ಥರ ಮನೆ ಒಂದೂ ಇಲ್ಲ ಗೈಸ್, ಎಲ್ಲ ಡಿಫ್ರೆಂಟಾಗಿದೆ. ತುಂಬ ಚೆನ್ನಾಗಿದ್ದಾವೆ, ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದಾವೆ, ಚೆನ್ನಾಗಿದ್ದಾವೆ. ನನಗಂತೂ ತುಂಬ ಇಷ್ಟ ಆಯಿತು. ಇಲ್ಲಿ ವೆದರು, ವಾತಾವರಣ ಎಲ್ಲನೂ ಅಷ್ಟೇ ಸಖತ್ತಾಗಿದೆ. ನೋಡಿ ಗೈಸ್, ಬೀಚ್ ಹತ್ರ ಬಂದ್ಬಿಟ್ವಿ. ಅಲೆಗಳು ನೋಡಿ ಹೆಂಗೆ ಬರ್ತಾ ಇದೆ ಜೋರಾಗಿ. ನಂಗಂತೂ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ.
ಗೈಸ್ ಅಲೆಗಳು ನನ್ನ ಕಾಲ ಹತ್ರ ಬರೋವರೆಗೂ ಇಲ್ಲಿ ನಿಂತ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ನೋಡೋಣ ಬರುತ್ತಾ ಇಲ್ವಾ. ವಾವ್, ಟಚ್ ಆಯಿತು. ನಂಗಂತೂ ಸಖತ್ ಇಷ್ಟ ಈ ಥರ ಅಲೆಯಲ್ಲಿ ನೀರಲ್ಲಿ ಆಡೋಕ್ಕೆ ಇಷ್ಟ ಗಾಯ್ಸ್. ಆದರೆ ಭಯನೂ ಇದೆ ಎಳ್ಕೊಂಡು ಹೋಗ್ಬಿಡುತ್ತೆ ಅಂತ. ಮಸ್ತಾಗಿದೆ ಸಂಜೆ ನೋಡಿ ಏನು ಸಖತ್ತಾಗಿದೆ ವೆದರ್. ಫೀಲ್ ಮಾತ್ರ ಸಖತ್ತಾಗಿದೆ. ನಂಗೆ ತುಂಬ ಇಷ್ಟ ಈ ಥರ. ಅಂದರೆ ನೀರಲ್ಲಿ ಆಡೋಕ್ಕೆ ಇಷ್ಟ. ಇವಾಗ ಸಂಜೆ ಬೇರೆ ಆಟಾಡೋಕ್ಕೆ ಇಷ್ಟ ಇಲ್ಲ, ಅದಕ್ಕೆ ಸುಮ್ಮನೆ ನಿಂತ್ಕೊಂಡಿದ್ದೀನಿ. ನಾನು ನೀರು ಬಂದರೆ ಸಾಕು, ನನ್ನ ಕಾಲ ಹತ್ರ ಬಂದು ಹೋದರೆ ಸಾಕು. ಗಾಯ್ಸ್ ಬೀಚ್ ಎಲ್ಲ ಸುತ್ತಿದ್ದಾಯಿತು, ಕತ್ಲಾಗ್ಬಿಟ್ಟಿದೆ ಗಾಯ್ಸ್. ಇವಾಗ ಮನೆಗೆ ಹೋಗಬೇಕು, ಟೈಮ್ ಆಯಿತು. ಮನೆಗೆ ಅಂದರೆ ರೂಮ್ಗೆ ಹೋಗಬೇಕು, ಟೈಮ್ ಆಗಿಬಿಟ್ಟಿದೆ. ಹೋಗೋಣ. ಇಲ್ಲೇ ನಿಂತ್ಕೊಂಡಿದ್ರೆ ಎಷ್ಟು ಹೊತ್ತಾಯಿತು. ಆದರೆ ಇದನ್ನು ಬಿಟ್ಟು ಹೋಗೋಕ್ಕೆ ಮನಸ್ಸೇ ಆಗ್ತಾಯಿಲ್ಲ. ಅಲೆಗಳನ್ನ ಬಿಟ್ಟು ಇಲ್ಲೇ ಕುತ್ಕೊಬಿಡೋಣ ಅಂತ ನನಗೊಂದು ಆಸೆ ಇದೆ ಗೈಸ್. ಬೀಚಲ್ಲಿ ನೈಟ್ ಫುಲ್ಲು ಬೀಚ್ ಹತ್ರ ಕುತ್ಕೊಂಡು ಫುಲ್ಲು ಎಂಜಾಯ್ ಮಾಡಬೇಕು ಅನ್ನೋದು ಆಸೆ ಇದೆ. ಆದರೆ ಏನು ಮಾಡೋಕ್ಕಾಗಲ್ಲ, ಇವಾಗೆಲ್ಲ ಮಾಡೋಕ್ಕಾಗಲ್ಲ. ಓಕೆ ಬನ್ನಿ. ಗೈಸ್ ಪಾನಿಪುರಿ ಅಂತೆ, ಡಬ್ಬ ಥರ ಐತೆ, ಟೇಸ್ಟೇ ಇಲ್ಲ. ಇಲ್ಲಿಗೆ ಬಂದಾಗಿಂದ ಇಷ್ಟ ಆಗಿರೋದಂದರೆ ಇದೊಂದೇ ಐಸ್ ಕ್ರೀಮ್. ಯಾಕಂದರೆ ಇಲ್ಲಿ ಬಂದು ಬೆಳಗ್ಗಿಂದನೂ ಏನು ತಿಂದರೂ ಚೆನ್ನಾಗಿಲ್ಲ ಗೈಸ್, ಇದೊಂದೇ ಚೆನ್ನಾಗಿರೋದು ಐಸ್ ಕ್ರೀಮ್. ಕತ್ಲಾಗ್ಬಿಟ್ಟಿದೆ, ನಡ್ಕೊಂಡು ಹೋಗ್ತಾ ಇದ್ದೀವಿ. ಓಕೆ ಗೈಸ್, ನಾವು ರೂಮಿಗೆ ಬಂದು ಒಂದು ಸ್ವಲ್ಪ ರೆಸ್ಟ್ ಮಾಡಿದ್ಮೇಲೆ ಅವರು ಫೋಟೋಶೂಟ್ ಎಲ್ಲ ಮುಗಿಸ್ಕೊಂಡು ಬಂದರು. ಮತ್ತು ಅಲ್ಲೇ ನಮಗೆ ನೈಟ್ ಊಟ ಎಲ್ಲ ತಂದಿದ್ರು. ಹೋಟೆಲಲ್ಲಿ ಸ್ವಿಗ್ಗಿ ಮಾಡಬೇಕಾಗಿತ್ತಂತೆ. ಅಂದರೆ ಅಲ್ಲಿ ನಾವಿದ್ದಿದ್ದ ರೂಮ್ಸಲ್ಲಿ ಅಲ್ಲಿ ಏನು ಊಟದ ಫೆಸಿಲಿಟಿ ಇರಲಿಲ್ಲ. ಸ್ವಿಗ್ಗಿ ಮಾಡ್ಕೊಂಡು ಆರ್ಡರ್ ಮಾಡ್ಕೊಂಡು ತೊಗೊಂಡು ಬಂದಿದ್ರು. ಅಲ್ಲಿ ಹೋಗಿ ಊಟ ಮಾಡಿಬಿಟ್ಟು ಬಂದು ಮಲ್ಕೊಂಡಿದ್ದಷ್ಟೇ. ಮಲ್ಕೊಂಡು ಚೆನ್ನಾಗಿ ನಿದ್ದೆ ಮಾಡಿದ್ವಿ. ಎಲ್ಲ ಬೆಳಗ್ಗಿಂದ ಟ್ರಾವೆಲ್ ಮಾಡಿ ಸುಸ್ತಾಗಿದ್ವಲ್ಲ, ಅದರಿಂದ ನಿದ್ದೆ ಚೆನ್ನಾಗಿ ಬಂತು. ನಿದ್ದೆ ಮಾಡಿಬಿಟ್ಟು ಬೆಳಗ್ಗೆ ಬಂದು 3 ಗಂಟೆಗೆ ಶೂಟ್ ಇದ್ದಿದ್ದು, ಅದಕ್ಕೆ ಎದ್ದು ಬೇಗ ಹುಡುಗಿನ ರೆಡಿ ಮಾಡಿದ್ವಿ. ನೆಕ್ಸ್ಟ್ ವಿಡಿಯೋ ನಾಳೆ ಕಂಟಿನ್ಯೂ ಆಗುತ್ತೆ, ಮಿಸ್ ಮಾಡಿದೆ ನೋಡಿ. ಇವತ್ತಿನ ವಿಡಿಯೋ ಇಷ್ಟೇ. ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ಮತ್ತು ಈ ವಿಡಿಯೋ ಹೇಗಿದೆ, ಇನ್ನೂ ಏನಾದರೂ ಚೇಂಜ್ ಮಾಡ್ಕೋಬೇಕಾ ಅಂತೆಲ್ಲ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್.